ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ನನ್ನ ದಿನನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಡೇ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಬೆಳಗ್ಗೆನೇ ಎದ್ದೆ, ಹಾಲು ತೊಗೊಂಡು ಬಂದು ಹಾಕಿದ್ರು. ಹಾಲು ತೊಗೊಂಡು ಅದನ್ನು ಒಳಗಡೆ ಇಟ್ಕೊಂಡೆ. ಇದು ಯುಗಾದಿ ಹಬ್ಬದ ದಿನ ಹಾಕಿದ್ದು ಬೇವಿನ ಸೊಪ್ಪು ಹಾಗೆ ಇತ್ತು. ಸೊ ಅದನ್ನೆಲ್ಲ ತಗೊಂಡು ಬಿಡೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗೆಲ್ಲ ಒರೆಸ್ಕೊಂಡು ನೋಡಿ ಈ ಥರ ರಂಗೋಲಿನ ಇವತ್ತು ನಾನು ಹಾಕ್ಕೊಂಡಿದ್ದೀನಿ. ರಂಗೋಲಿ ಡಿಸೈನ್ ಚೆನ್ನಾಗಿದ್ದರೆ ಒಂದು ಕಮೆಂಟ್ ಹಾಕಿ. ಓಕೆ, ನಮ್ಮ ಲಡ್ಡು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಇದು ತುಳಸಿ ಹತ್ರ ಕೂಡ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಬಿಟ್ಕೊಂಡಿದ್ದೆ. ಇದು ನಾವು ಹಾಕಿದ್ದ ಗಿಡದಲ್ಲಿ ಬಿಟ್ಟಿರುವಂಥ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಮ್ಮ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗೀತು. ನಮ್ಮ ಅತ್ತೆ ಮನೆ ತುಂಬ ಧೂಪ ಹಾಕ್ಕೊಂಡು ಬಂದರು. ಸೊ ಎಲ್ಲರದ್ದು ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋಣ ಅಂತ ಇವತ್ತು ಉಪ್ಪಿಟ್ಟು ಟಿಫನಿಗೆ ರೆಡಿಯಾಗಿತ್ತು. ಟಿಫನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡೋಣ ಅಂತೇಳಿ ನಾನು ನಮ್ಮ ಅತ್ತೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀವಿ. ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ ಕಳಿಸಿದ್ವಿ. ಅಲ್ಲಿಂದ ಕರ್ಕೊಬರುವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ನೋಡಿ ಈಗ ಹಲೋ ಸುಮ್ಮನೆ ನನ್ನ ಮರ್ಯಾದೆ ತೆಗಿಬೇಕಂತಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾರು. ಜ್ಯೂಸ್ ಮಾಡಿಕೊಡ್ರಿ ಅಂದ್ರೆ ಚಟ್ನಿ ಮಾಡ್ತಾವ್ರೆ. ಚಟ್ನಿಗೆ ತಿನ್ಸೋಣ ಅಂತ. ಗೋಧಿ ದೋಸೆ ತಡೀರಿ, ಸೂಪರ್ ಆಗಿ ಹಾಕಿದ್ದೀರ. ನಾನು ಹಾಕಿಲ್ಲ, ನನ್ನ ಗಂಡ ಹಾಕಿದ್ದೆ. ಇವತ್ತು ಫ್ರಿಡ್ಜ್ ನೀಟಾಗಿದ್ಯಾ? ಓ, ನೀಟ್ಲಿ ಆರ್ಗನೈಸ್ಡ್. ಸರಿ ಅಮ್ಮ, ಆ ಕಡೆ ಇದನ್ನ ತೊಳ್ಕೊಂತೀನಿ. ನೋಡಿ ಇಲ್ಲಿ ಈ ಬೊಂಬೆಗೆ ಎಷ್ಟು ಚೆನ್ನಾಗಿ ಆಪರೇಷನ್ ಮಾಡಿದ್ದಾರೆ ಅಂದ್ರೆ, ಆ ಬೊಂಬೆ ಮಾತ್ರ ನಗ್ತಾ ಇದೆ. ಫುಲ್ ಆಪರೇಷನ್ ಮಾಡಿಟ್ಟಿದ್ದಾರೆ ಅದಕ್ಕೆ. ಅಯ್ಯೋ, ಯಾರ ಸನ್ವಿತ್ ಮಾಡಿರೋದು? ಏ ಸನ್ವಿತ್, ಯಾರು ಮಾಡಿರೋದು? ಆಪರೇಷನ್ ಮಾಡಿರೋದು ಯಾರು ಅದಕ್ಕೆ? ಜ್ಯೂಸಲ್ಲಿ ಕರ್ಬೂಜ. ಸರಿ, ಈ ಕಡೆ ಬನ್ನಿ.
ತೋರಿಸ್ಬಾರ್ದಂತೆ ಮಕ್ಕಳು. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಡ್ತೀವಿ ಅಂತ ಅಂದರು. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಹಣ್ಣೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ, ನೀವೇ ಕಂಪ್ಲೀಟಾಗಿ ನೋಡಿ. ಕಲ್ಲಂಗಡಿ ಹಣ್ಣಿಗೆ ಬಾಳೆಹಣ್ಣು ಹಾಕಿಬಿಟ್ಟು, ಆಮೇಲೆ ಇದು ಬಾದಾಮ್ ಪೌಡರ್ ಹಾಕಿಬಿಟ್ಟು ಮಿಲ್ಕ್ ಪೌಡರ್ ಹಾಕ್ತೀನಿ ಅಂತ ಹೇಳ್ತಾಯಿದ್ರು. ಮಿಲ್ಕ್ ಪೌಡರ್ ಇಲ್ದಿರೋ ಕಾರಣ ಹೋಗಿ ಬಾದಾಮ್ ಪುಡಿ ತೊಗೊಂಡು ಬಂದು ಅದಕ್ಕೆ ಹಾಕಿದ್ರು. ಸೊ ಈಗ ಬೆಲ್ಲ ಹಾಕ್ಕೋತಾ ಇದ್ದಾರೆ. ಕರ್ಬೂಜ ಹಣ್ಣು ಬೆಲ್ಲ ಹಾಕಿ ಇಟ್ಕೊಂಡಿದ್ದಾರೆ ನೋಡಿ. ಈಗ ಬಾಳೆಹಣ್ಣು ಹಾಕ್ತಾ ಇದ್ದಾರೆ. ಇಟ್ಕೊಬೇಕು. ಏನಕ್ಕೆ ಅಂದ್ರೆ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾರೆ. ನಿಮಗೆ ಗೊತ್ತಲ್ವಾ ನಮ್ಮ ಮನೆಗೆ ಯಾರು ಗೆಸ್ಟ್, ಆ ಗೆಸ್ಟಿಗೆ ಕೊಡಕ್ಕೆ ಇವಾಗ ಬಂದಿದ್ರು. ಅವ್ರು ಇವಾಗ ಅಲ್ಲೇ ಇದ್ದಾರೆ. ಹೌದಾ, ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಕ್ಯಾರೆಟ್ ತಿನ್ಕೊಂಡು ಬೀನ್ಸ್ ತಿನ್ಕೊಂಡು ಹೋದ್ರು. ಮತ್ತೆ ಆಮೇಲೆ ಸಂಜೆ ಬರ್ತಾರೆ. ಸಂಜೆ ಬಂದಾಗ ಕೊಡ್ತೀನಿ. ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಅವ್ರು ಜ್ಯೂಸ್ ಹಾಕ್ತಾರೆ. ಓಟ್ಸ್, ಇದು ಓಟ್ಸ್ ಸ್ಮೂದಿ. ಸ್ವಲ್ಪ ಇವತ್ತು ಏನೇನೋ ಹಾಕ್ತಾ ಇದ್ದಾರೆ. ಮನೆಗೆ ಹೋಗಿ ಲೂಸ್ ಮೋಷನ್ ಏನಾದ್ರು ಬಂದ್ರೆ ಇವರೇ ಬಂದು ಕ್ಲೀನ್ ಮಾಡ್ಬೇಕು. ನಮ್ಗೆ ಹೇಳ್ತಾ ಇದೀನಿ ಅಷ್ಟೇ. ಸಖತ್ತಾಗಿರುತ್ತೆ ಟೇಸ್ಟ್. ಆಮೇಲೆ ಹೇಳ್ಬೇಕು. ಜಗ ಕಡೆ ಇವಾಗ ಸಾಕು, ಒರ್ಸ್ಕೊಂಡಿಲ್ಲ. ನನಗೆ ತೋರಿಸಲ್ಲ. ಅವ್ನು ಸಂದೀಪ್ ನೋಡಿ ಇನ್ನೂ ಗ್ರೈಂಡ್ ನೀಟಾಗಿ ಮಾಡಿಲ್ಲ. ಮಾಡೋಣ ಇನ್ನೊಂದ್ಸರಿ. ಅದು ಸ್ವಲ್ಪ ಸ್ವಲ್ಪ ಬರಬೇಕು ಸುಮ್ಮನೆ. ಇವಾಗ ಹೇಗಿದೆ ಅಂತ ಹೇಳಿ. ಭಯ ಆಗ್ತಿದೆ. ಚೆನ್ನಾಗಿದ್ಯಾ? ನೋಡಿದ್ರಾ? ಸೊ ಮಾಡಿಕೊಟ್ರು. ಸಂಭವ್ ನಿಜ ಚೆನ್ನಾಗಿತ್ತು. ಕುಡಿದ್ಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಮ್ಮತ್ತೆ ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ರು. ಕಡಲೆಕಾಳು ನೋಡಿ, ಇದು ಸೊಪ್ಪು ಮತ್ತು ಕಡಲೆಕಾಳು ಮತ್ತು ತೊಗರಿಬೇಳೆ ಮೂರನ್ನು ಹಾಕಿ ಒಂದು ವಿಜಿಲ್ ಕೊಟ್ಕೊಂಡಿದ್ದಾರೆ. ಈಗ ಇಲ್ಲಿ ನಾನು ಒಗ್ಗರಣೆಗೆ ರುಬ್ಬಕ್ಕೆ ಅಂತ ಜೀರಿಗೆ, ಮೆಣಸು, ಟೊಮೆಟೊ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಓಕೆನಾ? ಸ್ವಲ್ಪ ಅದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವೇನು ಸೊಪ್ಪು ಬಸ್ತಿಟ್ಕೊಂಡಿರ್ತೀವಲ್ಲ ನೀರು, ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗದು ಕುದಿಬೇಕು. ಓಕೆ, ಅದಾದಮೇಲೆ ಸಾಂಬಾರು ಪುಡಿ ಇರುತ್ತಲ್ಲ, ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ. ಓಕೆ, ಇದಕ್ಕೆ ರುಬ್ಬೋಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಕಾಯಿ ಮತ್ತು ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕ್ಕೊಂಡು ನಾವು ಏನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಿ ಅದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫುಲ್ಲು ಸ್ಮೂದಾಗೋವರೆಗೂ ರುಬ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಖಾರ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಆಮೇಲೆ ಸೊಪ್ಪು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು, ಆ ನೀರು ಕೂಡ ಹಾಕ್ಕೊಂಡ್ರೆ ನಮ್ಮ ಬಸ್ಸಾರು ರೆಡಿಯಾಗಿರುತ್ತೆ. ನೆಕ್ಸ್ಟು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೆಕ್ಸ್ಟು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ 5 ಮಿನಿಟ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಸೊಪ್ಪು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಸೊ ಅಷ್ಟರಲ್ಲಿ ನಾನು ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆ ತಿರುಗ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾವು
ನಾದ್ಕೋತೀವಿ, ಅದು ಮುದ್ದೆನ ತಿರ್ಕೋತೀವಿ, ಮುದ್ದೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಓಕೆ, ಸೊ ನಾನಿಲ್ಲಿ ಚೆನ್ನಾಗಿ ಮುದ್ದೆನ ತೊಳೆಸ್ಕೊಳ್ತಾ ಇದ್ದೀನಿ. ಮುದ್ದೆ ತೊಳೆಸ್ಕೊಂಡಿದ್ದಾಯಿತು. ಸೊ ಈಗ ಶೆಲ್ಫ್ ಮೇಲೇ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ನೀರು ಹಾಕ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಓಕೆ, ಸೊ ಎಲ್ಲ ಮುದ್ದೆನೆಲ್ಲ ನೋಡಿ ಹೇಗೆ ಕಟ್ಕೊಂಡೆ ಅಲ್ವಾ. ಸೊ ಎಷ್ಟು ಬೇಕೋ ಅಷ್ಟು ಮುದ್ದೆ ಎಲ್ಲ ಕಟ್ಟಿಟ್ಕೊಂಡೆ. ನಮ್ಮ ಮನೆ 4 ಜನ ಇದ್ವಿ, ಸೊ 4 ಮುದ್ದೆ ಮಾಡಿ ಇಟ್ಟೆ. ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ, ಪಲ್ಯ ಕೂಡ ರೆಡಿಯಾಗಿದೆ. ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಸೌತೆಕಾಯಿ ಕೂಡ ಹಚ್ಕೊಂಡಿದ್ವಿ. ಮಕ್ಕಳೆಲ್ಲ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಕೊಡಲ್ಕೆರೆಯಲ್ಲಿ ಮನೆ ಮತ್ತು ಜಮೀನು ಅದಕ್ಕೆ ನಾಟಕಗಳಲ್ಲಿ ಅಭಿನಯಿಸುವುದನ್ನ ಮಾತ್ರ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಡೇ ಪಾನಿಪುರಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಏನೇನು ಬೇಕೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಸೊ ಮೋರಿಗೆ ಬಂದಿದ್ದೀನಿ. ಮಾಡಿಸ್ಕೊತೀರಾ? ಬೇಡ ಪೂರಿ ಬೇಡ, ಅಲ್ಲಿ ಬೇಡವಾ? ಸೊ ಪೂರಿ ಮೋರಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಂಡ್ರೆ ವರ್ತ್ ಅಂತ ಅನ್ನಿಸ್ತು. ಸೊ ಇಲ್ಲಿ ತೊಗೊಳ್ಳೋಣ ಅಂತ ನಾನು ಬಂದ್ವಿ. ಇಲ್ಲಿ ನಮ್ಮ ಮಕ್ಕಳು ದೆವ್ವ ಆಟ ಆಡೋಣ ಅಂತ ರೆಡಿ ಮಾಡಿ ಅಂತ ಅಂದರು. ಸೊ ರೆಡಿ ಮಾಡಿದ್ದೀನಿ, ನೋಡಿ ಹೇಗೆ ಆಡ್ತಾರೆ ಅಂತ. ನಡಿ ರೂಮಿಗೆ ನಡಿ. ಸೊ ಮಳೆ ಬರ್ತಾಯಿತ್ತು, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ನಾನು ನನ್ನ ನಾದಿನಿ ಹೋದ್ವಿ, ಮನೆ ಎದುರುಗಡೆನೇ ಐಸ್ಬರ್ಗ್ ಇದೆ. ಸೊ ಹೋದ್ವಿ, ನೋಡಿ ಎಲ್ಲ ಎಷ್ಟು ಫ್ಲೇವರ್ಸ್ ಇತ್ತು, ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಚಾಕ್ಲೇಟ್ ನಟ್ಸ್ ಬೇಕಾರಿದೆ, ಬಟರ್ ಸ್ಕಾಚ್, ಪಿಸ್ತಾ. ಯಾವ್ದು ಚೆನ್ನಾಗಿರುತ್ತೆ ನೀವೇ ಕೊಟ್ಬಿಡಿ. ತಗೊಳ್ಳಿ, ಡ್ರೈ ಫ್ರೂಟ್ ಚೆನ್ನಾಗಿರುತ್ತೆ, ಕೊಡಿ ಅದು ಒಂದು. ಯಾಕಂದ್ರೆ ಬಾಸ್ಮತಿ ಇದು ಸ್ವೀಟ್ ಅಲ್ಲ ಇದು.
ಅಲ್ವಾ ಸರ್? ಸ್ವೀಟ್ ಇಲ್ಲ ಇದು. ಯಾವುದು ಸ್ವೀಟ್ ಇಲ್ವಾ? ಇದೇನು ಪಾನಿಪುರಿ ಫ್ಲೇವರ್ ಬರ್ತದೆ. ಜಲ್ಜೀರ ಅದು. ಜಲ್ಜೀರ ಇರೋದ್ರಿಂದ ಅದು ಒಂದೊಂದು ಫ್ಲೇವರ್ ಮಾಡ್ತಾ ಇರ್ತೀವಿ. ಸೊ ಮಕ್ಕಳಿಗೆಲ್ಲ ಮ್ಯಾಂಗೋ ಫ್ಲೇವರು ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ನಮಗೆ ಒಂದು ಫ್ಯಾಮಿಲಿ ಪ್ಯಾಕ್ ತೊಗೊಂಡ್ವಿ. ಆಮೇಲೆ ಒಂದು ಚಾಕ್ಲೇಟ್ ಮತ್ತು ಒಂದು ಪಿಸ್ತಾ ಫ್ಲೇವರ್ ಬೇಕು ಅಂತ ನನ್ನ ನಾದಿನಿ ಹೇಳಿದ್ರು. ಸೊ ಅದನ್ನು ಕೂಡ ಪಾರ್ಸೆಲ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.